ಇದ್ದಾರೆ, ನಮ್ಮ ಲೋಕಸಭಾ ಸದಸ್ಯರೇನಿದ್ದಾರೆ ಅವರೆಲ್ಲರ ಜೊತೆಗೂಡೆ ಇವತ್ತು ಈ ಭಾಗದಲ್ಲಿ ಯಾವುದಾದರೂ ಕಾರ್ಖಾನೆಗಳನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಭವಿಷ್ಯ ನಿಮಗೆ ನೆನಪಿಸ್ಕೊಡ್ತೀನಿ. ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ ಕಾಂಗ್ರೆಸ್ ಜೊತೆಯಲ್ಲೇ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು 9 ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದೆ. ಅದಕ್ಕೆ ಹಣವನ್ನು ಇಟ್ಟೆ. ರೈತರು ಸಾಲ ಮನ್ನಾ ಮಾಡಿದ ಜೊತೆಗೆ, ಯಾಕೆಂದರೆ ನನ್ನ ಬಗ್ಗೆ ದೇವೇಗೌಡರು ಕುಮಾರಸ್ವಾಮಿ ಅವರು ರೈತರ ಪರ, ನಗರ ಪ್ರದೇಶದ ಬಗ್ಗೆ ಅವರಿಗೆ ಗೊತ್ತಿಲ್ಲ, ಈ ಒಂದು ವಾತಾವರಣ ಕಲ್ಪಿಸಿದ್ದಾರೆ. 9 ಇಂಡಸ್ಟ್ರಿಯಲ್ ಕ್ಲಸ್ಟರು ನಾನು 6 ವರ್ಷದಿಂದ 6-7 ವರ್ಷ ಆಗೋಯ್ತು. 2018 ಬೀದರ್ನಲ್ಲಿ ಕೃಷಿ ಉಪಕರಣಗಳನ್ನು ಮಾಡ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಹಬ್ಬು, ನಮ್ಮ ಕಲಬುರಗಿನಲ್ಲಿ ಸೋಲಾರ್ನ ಪದಾರ್ಥಗಳನ್ನು ಎಕ್ವಿಪ್ಮೆಂಟ್ನ ತಯಾರು ಮಾಡ್ತಕ್ಕಂಥ ಒಂದು ಹಬ್ಬನ್ನು ಇಂಡಸ್ಟ್ರಿಯಲ್ ಹಬ್ಬು, ನಮ್ಮ ಕೊಪ್ಪಳದಲ್ಲಿ ಎಲೆಕ್ಟ್ರಾನಿಕ್ ಆರ್ಟಿಕಲ್ಗಳನ್ನು ಮಾಡ್ತಕ್ಕಂಥ ಪ್ರೊಡಕ್ಷನ್ ಮಾಡ್ತಕ್ಕಂಥ ಒಂದು ಹಬ್ಬನ್ನು ಮಾಡಿದ್ರು. ಪಾಪ ಅದು ಒಂದು ನಡೀತು, ಇನ್ನು ಉಳಿದು ಟೇಕ್ ಆಫ್ ಆಗಲಿಲ್ಲ ಯಾವುದನ್ನು ಸರ್ಕಾರ ಹೋದ ಮೇಲೆ. ನಮ್ಮ ಬಳ್ಳಾರಿನಲ್ಲಿ ನಮ್ಮ ಏನೋ ಒಂದು ಜೀನ್ಸ್ ಪ್ಯಾಂಟ್ಗಳಿಗೆ ಡಿಮ್ಯಾಂಡ್ ಇದೆ, ಅದಕ್ಕೆ ಅಲ್ಲೊಂದು ಹಬ್ಬನ್ನು ಮಾಡಬೇಕು. ಅಲ್ಲಿಂದ ಚಿತ್ರದುರ್ಗದಲ್ಲಿ LED ಲ್ಯಾಂಪ್ಸ್ನ ತಯಾರು ಮಾಡ್ತಕ್ಕಂಥ ಹಬ್ಬು. ಈಗ 9 ಭಾಗದಲ್ಲಿ ನಾನು ತೀರ್ಮಾನ ಮಾಡಿದ್ದೆ. ಅದಕ್ಕೆ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ತೀರ್ಮಾನ ಕೊಟ್ಟೆ, ಹಣವನ್ನು ಇಟ್ಟೆ. ಮುಂದೆ ಬಂದಂಥವ್ರು ನೋಡಲಿಲ್ಲ. ಅವತ್ತು ಒಂದೊಂದು ಜಿಲ್ಲೆಯಲ್ಲಿ ಕನಿಷ್ಠ 25,000 ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ನಾನು ತೆಗೆದುಕೊಂಡಂಥ ಕಾರ್ಯಕ್ರಮ ನಮ್ಮ ಯುವಕರಿಗೆ. ನಾನು ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ಇವತ್ತು ಬಹುಶಃ ಆಂಧ್ರದಲ್ಲಿ ಇವತ್ತೇನು ನೀವು ಮನೆಯ ಮಗನ ರೀತಿ ಕರೆದು ಮೆರವಣಿಗೆ ಮಾಡಿ ಇಷ್ಟೊಂದು ಅಭಿಮಾನ ತೋರಿಸಿದಿರಿ. ನಾನು ಭಾಳ ಹತ್ತಿರದಿಂದ ಭಾಳ ರಾಜಕಾರಣಿಗಳನ್ನು ನೋಡಿದ್ದೀನಿ. ನಾನು ತುಂಬ ಜನ ನೋಡಿದ್ದೀನಿ ಈ ಕಳೆದ 30 ವರ್ಷದಲ್ಲಿ. ಹಲವಾರು ಹಿರಿಯರನ್ನು ನೋಡಿದ್ದೀನಿ ಯಾವ್ಯಾವ ರೀತಿ ನಡ್ಕೊಂಡಿದ್ದಾರೆ. ಇವತ್ತು ಬಹುಶಃ ಒಂದು ಸೌಜನ್ಯತೆಯ ಒಂದು ಉತ್ತಮವಾದ ಸಂಸ್ಕೃತಿಯನ್ನು ರಾಜಕಾರಣದಲ್ಲಿ ಹೊಂದಿರತಕ್ಕಂಥ ಅಪರೂಪದ ವ್ಯಕ್ತಿ ಯಾರಾದರೂ ಇದ್ದರೆ ನಾನು ಕಳೆದ 1 ವರ್ಷದಿಂದ ಗಮನಿಸಿರ್ತಕ್ಕಂಥದ್ದು ಬೇರೆ ಇನ್ಯಾರೂ ಅಲ್ಲ, ನನ್ನ ತಮ್ಮನಾಗಿರ್ತಕ್ಕಂಥ ನಾರಾ ಲೋಕೇಶ್ ಅವರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನನ್ನ ಹೃದಯದಿಂದ ಹೇಳ್ತಾ ಇದ್ದೇನೆ. ತೋರಗಾಣಿಕೆಗೆ ನಾನು ಹೇಳ್ತಾ ಇಲ್ಲ, ನನ್ನ ಹೃದಯದಿಂದ ಹೇಳ್ತಾ ಇದ್ದೇನೆ. ಅವ್ರನ್ನ ನಾನು ಭಾಳ ಹತ್ತಿರದಿಂದ ಗಮನಿಸಿದ್ದೇನೆ. ಅವರಲ್ಲಿರ್ತಕ್ಕಂಥ ಸೌಜನ್ಯ, ಅವರಲ್ಲಿರ್ತಕ್ಕಂಥ ಒಂದು ಜನತೆಯ ಬಗ್ಗೆ ಇರ್ತಕ್ಕಂಥ ಒಂದು ಬಾಂಧವ್ಯ ಬಹುಶಃ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಕ್ಕಂಥ ದೇವರು ಶಕ್ತಿಯನ್ನು ಅವರಿಗೆ ಈಗಾಗಲೇ ನೀಡಿದ್ದಾನೆ. ಅದನ್ನು ಮುಂದುವರಿಸ್ತಾರೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ. ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಕೊನೆಯದಾಗಿ ನಾನು ಶಿಕ್ಷಣಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲವು ತೀರ್ಮಾನಗಳನ್ನು ಈ ರಾಜ್ಯದಲ್ಲಿ ಕೊಟ್ಟಿದ್ದೇನೆ.